ಅಸ್ಸಲಾಮುಅಲೈಕುಮ್. ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮಟನ್ ಕೋಫ್ತಾ ಕರಿ ರೆಸಿಪಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಮಟನ್ ಕೋಫ್ತಾ ಕರಿಯನ್ನು ಹೇಗೆ ಮಾಡೋದೆಂದು ತಿಳಿದುಕೊಳ್ಳೋಣ. ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ನ ಟಂಗ್ ಅಂತ ಹೊಡೀರಿ. ಮಟನ್ ಕೋಫ್ತಾ ಕರಿಯನ್ನು ಮಾಡಲು ಬೇಕಾದ ಸಾಮಗ್ರಿಗಳು: ಕಡಲೆಪಪ್ಪು ಹಾಫ್ ಕಪ್, ಈರುಳ್ಳಿ 2, 4 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು 1 ಕಪ್, ಒಣ ಕೊಬ್ಬರಿ ಅರ್ಧ, ಹಸಿ ಮೆಣಸಿನಕಾಯಿ 6 ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 4 ಟೇಬಲ್ ಸ್ಪೂನು, ಕರಿ ಮಾಡೋಕ್ಕೆ ಬೇಕಾಗುತ್ತದೆ 2 ಟೇಬಲ್ ಸ್ಪೂನು, ಕೋಫ್ತಾ ಉಂಡೆಗೆ ಬೇಕಾಗುತ್ತದೆ, ಅದಕ್ಕೆ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಕಲ್ಲುಪ್ಪು 4 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, 2 ಸ್ಪೂನ್ ಮೆಣಸಿನ ಪುಡಿ ಮತ್ತು ಅರಿಶಿನ ಪುಡಿ ಅರ್ಧ ಸ್ಪೂನು, ಅರ್ಧ ಟೇಬಲ್ ಸ್ಪೂನು ಚಕ್ಕೆ ಲವಂಗ ಪುಡಿ, ಎಣ್ಣೆ ಅರ್ಧ ಕಪ್ಪು, ಮಟನ್ನು ಅರ್ಧ ಕೆಜಿ ತೊಗೊಂಡಿದ್ದೀನಿ, ಬೋನ್ಸ್ ಇಲ್ಲದೆ ಇರೋದು. ಮೊದಲೇ ಪಪ್ಪನ್ನು ಪುಡಿ ಥರ ಮಾಡ್ಕೋಬೇಕು. ಫಸ್ಟು ನೋಡಿ ಫ್ರೆಂಡ್, ಈ ಥರ ರುಬ್ಕೋಬೇಕು. ಈಗ ನಾನು 1.5 ಈರುಳ್ಳಿನ ಹಾಕ್ತಾ ಇದ್ದೀನಿ, ಅರ್ಧ ಎತ್ತಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊಬ್ಬರಿ, ಇದನ್ನ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್, ಈ ಥರ ರುಬ್ಕೊಂಡು ಇದ್ರ ಜೊತೆಗೇನೆ ಹಸಿ ಮೆಣಸಿನ್ಕಾಯಿನೂ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಜಾಸ್ತಿ ನುಣ್ಣಗೂ ರುಬ್ಕೋಬಾರ್ದು, ಟೇಸ್ಟ್ ಇರಲ್ಲ. ಫ್ರೆಂಡ್ಸ್, ಈ ಪೇಸ್ಟ್ನ 3 ಟೇಬಲ್ ಸ್ಪೂನ್ ಅಷ್ಟು ಉಂಡೆಗೆ ಎತ್ತಿಕೊಳ್ತೀನಿ. 1, 2, 3. ಟೊಮ್ಯಾಟೊ ರುಬ್ಕೊಳ್ಳೋಕ್ಕಿಂತ ಮುಂಚೆ ಮಟನ್ನ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೋಬೇಕು. ಇದನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಟೊಮ್ಯಾಟೊ ನೋಡಿ ಫ್ರೆಂಡ್ಸ್, ಟೊಮ್ಯಾಟೊನ ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ರುಚಿಯಾದ ಮಟನ್ ಕೋಫ್ತಾ ರೆಸಿಪಿಯನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಾಯಿಯನ್ನು ಇಡುತ್ತಿದ್ದೇನೆ. ಈಗ ಹಾಫ್ ಕಪ್ಪು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿನ ಆವಾಗಲೇ ಅರ್ಧ ಎತ್ತಿಕೊಂಡಿದ್ನಲ್ಲ, ಆ ಈರುಳ್ಳಿನ ಹಾಕಬೇಕು. ಸ್ಲೈಸಾಗಿ ಕಟ್ ಮಾಡ್ಕೊಂಡು ಈಗ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ಗೆ ಆದಮೇಲೆ ಅದು ಫಸ್ಟಲ್ಲಿ ನಾವು ರುಬ್ಕೊಂಡಿದ್ರಲ್ವ ಕೊಬ್ಬರಿ ಪೇಸ್ಟು, ಅದನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಬ್ರೌನಾಗಿ ಹಾಕಬೇಕು. ಈಗ ರುಬ್ಬಿ ಇಟ್ಕೊಂಡಿದ್ದ ಪೇಸ್ಟ್ನ ಹಾಕ್ತಾ ಇದ್ದೀನಿ.
ಥರ ಎಣ್ಣೆನ ಬಿಟ್ಕೋಬೇಕು, ಆ ಥರ ಹುರ್ಕೋಬೇಕು. ಈಗ ಇದರ ಒಳಗಡೆ ಉಪ್ಪು, ಅರಿಶಿಣ ಪುಡಿ, ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ, ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್, ಈ ಥರ ಆಗಿದೆ. ಈಗ ಟೊಮ್ಯಾಟೊ ಪೇಸ್ಟ್ನ ಹಾಕೋಣ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಬೇರೆ ಯಾವುದಾದ್ರೂ ರೆಸಿಪಿಗಳು ಬೇಕಾಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಈಗ ಪೇಸ್ಟ್ ನೀರಿರುತ್ತಲ್ವ, ಆ ನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದರ ಮುಚ್ಚೋಣ. ಇದು ಸ್ವಲ್ಪ ಒಂದು 5 ಮಿನಿಟ್ಸ್ ಕತ್ತ ಅಂತ ಕೂತಿಗೆ. ಆಮೇಲೆ ಕೋಫ್ತಾ ಉಂಡೆನ ಇದರೊಳಗಡೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಕತ್ತ ಅಂತ ಕುದಿಬೇಕು. ಈಗ ಇದರೊಳಗಡೆ ಮಟನ್ ಕೋಫ್ತಾವನ್ನು ಉಂಡೆನ ಹಾಕೋಣ. ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಅಲ್ಲಾಡಿಸ್ಬಾರ್ದು, ಮುಚ್ಚಿಡಬೇಕು. 1 ಮಿನಿಟ್ ಇದು ಸ್ವಲ್ಪ ಬೇಯಕ್ಕೆ. ಈಗ ಮಟನ್ ಕೋಫ್ತಾ ಕರಿ ಹೇಗಾಗಿದೆ ಎಂದು ನೋಡೋಣ. ಆಹಾ, ನೋಡಿದ್ರ ಫ್ರೆಂಡ್ಸ್, ಘಮ ಘಮ ಅಂತಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ ನೋಡಿ. ಇದ್ರ ಜೊತೆಗೆ ಅನ್ನ, ರೊಟ್ಟಿ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ಮೆಂತ್ಯ ಸೊಪ್ಪನ್ನ ಉದುರಿಸಿದ್ರೆ ಮಟನ್ ಕೋಫ್ತಾ ಕರಿ ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. If you want to be a notification, click on the subscribe button and click on the bell icon. Take care.